ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮಣ್ಣಿನ ವಾಸನೆ ಬೆಳೆದವನು, ಜನಮನ ಗೆದ್ದವನು, ಬಡವರ ಜೊತೆ ನಿಂತವನು, ನಿಜವಾದ ನಾಯಕನು. ಕಷ್ಟದ ಹೊತ್ತಲ್ಲಿ ಕೈ ಹಿಡಿದು ನಂಬಿಕೆಯ ಬೆಳಕಾದವನು, ರೈತನ ಹೃದಯದೊಳಗೆ ಸದಾ ಜೀವಿಸುವವನು. ಸತ್ಯಣ್ಣ ಸತ್ಯಣ್ಣ ಗರ್ಜನೆ ಕೇಳುರ ರೈತರ ಧ್ವನಿ, ನಮ್ಮ ನಾಯಕನ ಒಮ್ಮೆ ಅಲ್ಲ ಮತ್ತೆ ಗೆಲುವುನ ಜನರ ಪ್ರೀತಿ ನಿನ್ನ ಶಕ್ತಿಯ. ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ ಟೊಮೊಟೊ ಮಾರುಕಟ್ಟೆಯಲ್ಲಿ ಮತ್ತೆ ಜನಾಭಿಮಾನ ಜಯಘೋಷ ಕೇಳಿಬಂದಿದೆ. ಎಲ್ಲರ ಏಕಮತದ ಬೆಂಬಲದೊಂದಿಗೆ ಎನ್ಆರ್ಎಸ್ ಸತ್ಯಣ್ಣ ಅವರು 2ನೇ ಬಾರಿ ಮಂಡಿ ಮಾಲೀಕರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಅವರ ಮೇಲಿನ ಜನರ ನಂಬಿಕೆಯ ಪ್ರತೀಕವಾಗಿದೆ. ಇದು ಕೇವಲ ಒಂದು ಆಯ್ಕೆ ಅಲ್ಲ, ಇದು ಸೇವೆಯ ಗೆಲುವು, ರೈತರ ವಿಶ್ವಾಸದ ವಿಜಯ. ರೈತ ನಾಯಕ, ಬಡವರ ಬಂಧು, ಸಮಾಜ ಸೇವಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಸತ್ಯಣ್ಣ ಅವರು ಸಾಮಾನ್ಯ ರೈತ ಕುಟುಂಬದಿಂದ ಬೆಳೆದವರು. ಹಳ್ಳಿಯ ಮಣ್ಣಿನ ವಾಸನೆ ತಿಳಿದಿರುವ ಅವರು ರೈತರ ಸಂಕಷ್ಟಗಳನ್ನು ಕೇವಲ ಕೇಳುವುದಿಲ್ಲ, ಅವರನ್ನು ಪರಿಹರಿಸುವ ಧ್ಯೇಯದೊಂದಿಗೆ ಕೆಲಸ ಮಾಡುವ ನಾಯಕ. ಸೆಂಟ್ರಲ್ ರೋಟರಿ ಕ್ಲಬ್ ಮುಳಬಾಗಿಲಿನ ಮಾಜಿ ಅಧ್ಯಕ್ಷರಾಗಿಯೂ ಎಪಿಎಂಸಿ ಮಾರುಕಟ್ಟೆಯ ಮಾಜಿ ಅಧ್ಯಕ್ಷರಾಗಿಯೂ ತಮ್ಮ ಕಾರ್ಯಚಟುವಟಿಕೆಗಳಿಂದ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಜೆಡಿಎಸ್ ಪ್ರಮುಖ ಮುಖಂಡರಾಗಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಆಪ್ತರಾಗಿರುವುದು ಅವರ ಸಾಮಾಜಿಕ ರಾಜಕೀಯ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸಿದೆ. ಸತ್ಯಣ್ಣ ಅವರು ನಾಯಕತ್ವದಲ್ಲಿ ಎನ್ ವಡ್ಡಹಳ್ಳಿ ಎಪಿಎಂಸಿ ಮಾರುಕಟ್ಟೆ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಕುಡಿಯುವ ನೀರಿನ ವ್ಯವಸ್ಥೆ, ರೈತರು ಮತ್ತು ವ್ಯಾಪಾರಸ್ಥರಿಗೆ ವಿಶ್ರಾಂತಿ ಗೃಹಗಳು, ಕೂಲಿ ಕಾರ್ಮಿಕರ ಆರೋಗ್ಯ ಸೇವೆಗಳು, ರೈತರಿಗೆ ತೆಂಗಿನ ಗಿಡಗಳ ವಿತರಣೆ ಇವೆಲ್ಲವೂ ಅವರ ಸೇವಾ ಮನೋಭಾವದ ನಿದರ್ಶನಗಳು. ಮಾರುಕಟ್ಟೆಯನ್ನು ಕೇವಲ ವ್ಯವಹಾರ ಕೇಂದ್ರವಲ್ಲ, ರೈತರ ಬದುಕಿಗೆ ಬೆಂಬಲ ನೀಡುವ ಕೇಂದ್ರವನ್ನಾಗಿ ರೂಪಿಸುವುದು ಅವರ ದೃಷ್ಟಿ. ಅವರ ಪುನರ್ ಆಯ್ಕೆಯ ಸಂದರ್ಭದಲ್ಲಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಗಿತ್ತು. ವ್ಯಾಪಾರಸ್ಥರು, ರೈತರು ಹಾಗೂ ಕೂಲಿ ಕಾರ್ಮಿಕರು ಭವ್ಯ ಸ್ವಾಗತ ನೀಡಿ ಪುಷ್ಪಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತೋಷವನ್ನು ಹಂಚಿಕೊಂಡರು. ಇದು ಸತ್ಯಣ್ಣ ಅವರ ಮೇಲಿರುವ ಪ್ರೀತಿ ಮತ್ತು ಗೌರವದ ಸ್ಪಷ್ಟ ಸೂಚನೆ. ಬಂದರೆ ಸಂಭ್ರಮ ಜಾತ್ರೆ, ಜನರ ನಾಯಕನಿಗೆ ಜಯ ಘೋಷ ಗಾತ್ರೆ. ರೈತನೇ ನನ್ನ ಜೀವನಾಡಿ, ಮಾತು ಅಲ್ಲವಾದಾನ, ಜನರ ಸೇವೆ ಧರ್ಮವೆಂದು ನಿಂತಿರುವ ಮಹಾನ್. ಅವಿರೋಧ ಗೆಲುವು ಹೇಳುತ್ತದೆ ಜನರ ವಿಶ್ವಾಸ. ಸತ್ಯಣ್ಣ ನಾಯಕತ್ವದಲ್ಲಿ ಬೆಳೆಯಲಿ ಅಭಿವೃದ್ಧಿ ದಾಸ. ಈ ಸಂದರ್ಭದಲ್ಲಿ ಮಾತನಾಡಿದ ಸತ್ಯಣ್ಣ ಅವರು, ನನ್ನ ಜೀವನಾಡಿ ರೈತರು, ರೈತರಿಗೆ ಯಾವುದೇ ತೊಂದರೆ ಬಂದರೂ ನಾನು ಸಹಿಸುವುದಿಲ್ಲ. ನಿಮ್ಮ ಸೇವೆ ಮಾಡಲು ಮತ್ತೊಮ್ಮೆ ಅವಕಾಶ ನೀಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಾರುಕಟ್ಟೆಗೆ ಅಗತ್ಯವಿರುವ ಎಲ್ಲ ಮೂಲ ಸೌಕರ್ಯಗಳನ್ನು ಶಾಸಕರ ಗಮನಕ್ಕೆ ತಂದು ಶೀಘ್ರದಲ್ಲಿ ಅದನ್ನು ನೆರವೇರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಮುಳಬಾಗಿಲು ತಾಲೂಕು ಎನ್ ವಡ್ಡಹಳ್ಳಿ ಟೊಮೊಟೊ ಮಾರ್ಕೆಟಲ್ಲಿ ನಮ್ಮ ಮಾರ್ಕೆಟ್ಟು ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ 2ನೇ ಸಲ ಆಯ್ಕೆಯಾಗಿದ್ದೀವಿ. 2ನೇ ಸಲ ಆಯ್ಕೆಯಾಗ ಒಂದು ಕಾರಣ ಇದೆ. ಇಲ್ಲಿನ ನಡೆಯುವಂಥ ಯಾವುದೇ ಒಂದು ಕೆಲಸಗಳಾಗಲಿ ಒಳ್ಳೆತನ ನಡೆಸ್ಕೊಂಡು ಹೋಗಿದ್ದಕ್ಕೆ ನೀವು 2ನೇ ಸಲ ಇರಬೇಕು ಅಂತೇಳಿ ನಮ್ಮ ಹಿರಿಯರಾದ SLV ಸೀನಣ್ಣವರು, PTR ರಾಜಣ್ಣವರು, KSP ಪ್ರಭಾಕರನವರು ಮತ್ತು ಎಲ್ಲ ಮಂಡಿ ಮಾಲೀಕರು ಸೇರಿ ನೀವು 2ನೇ ಸಲ ಅಧ್ಯಕ್ಷರಾಗಿ ಇಲ್ಲಿ ರೈತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗದಿರ, ಕಾರ್ಮಿಕರಾಗಲಿ ಮಂಡಿ ಮಾಲೀಕರಾಗಲಿ ಯಾರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ನೋಡ್ಕೋಬೇಕು ಅಂತೇಳಿ
2ನೇ ಸಲ ನನ್ನ ಅಧ್ಯಕ್ಷಸ್ಥಾನ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ, ನಮ್ಮ ರೈತ ಬಾಂಧವರಿಗೂ ಮತ್ತು ಎಲ್ಲ ನನ್ನ ಮಂಡಿ ಮಾಲೀಕರಿಗೂ ಕಾರ್ಮಿಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಏನಂದರೆ ಇವತ್ತು ಒಂದು ಇಲ್ಲಿರೋವಂಥ ಮಾರ್ಕೆಟು ದೊಡ್ಡ ಮಾರ್ಕೆಟು. ನಮ್ಮ ಭಾರತ ದೇಶದಲ್ಲೇ ಎಲ್ಲ ಕಡೆಯೂ ಹೋದ್ರೂ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತಾರೆ. ಆ ಒಡ್ಡಲ್ಲಿ ಮಾರ್ಕೆಟು ಅಂದರೆ ಈ ದಿನ ಈ ಮಾರ್ಕೆಟ್ಗೆ ಹೆಸರು ಬಂದಿರೋದು ರೈತರಿಂದ. ರೈತರು ಬೆಳೆದು ಇಲ್ಲಿ ತರಕಾರಿ ಬಂದು ಎತ್ಕೊಂಬಂದಾಗ ಇಲ್ಲಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ, ರೈತರಿಂದ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಒಂದು ಅಸೋಸಿಯೇಷನ್ ಇರಬೇಕು. ಯಾವುದೇ ಒಂದು ಕಾರ್ಮಿಕರಾಗಲಿ, ಮಂಡಿ ಮಾಲೀಕರಾಗಲಿ, ರೈತರಿಗಾಗಲಿ ಯಾವುದನ್ನ ಪ್ರಾಬ್ಲಮ್ ಆದರೆ ನಾವಿದ್ದೀವಿ ಅಂತ ಅವ್ರ ಜೊತೆಯಲ್ಲಿ ಇರಬೇಕು ಅಂತೇಳಿ ನಾವು ಇಲ್ಲಿ ಎಲ್ಲ ಮಂಡಿ ಮಾಲೀಕರು ಸಹ ಜೊತೆಯಲ್ಲಿ ಈ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಇಷ್ಟು ಒಂದು ಅಧ್ಯಕ್ಷಸ್ಥಾನವನ್ನು ಕೊಟ್ಟಿದ್ದಕ್ಕೆ ನಮ್ಮ ರೈತ ಬಾಂಧವರು ಬಂದು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಒಂದು ರೈತರೇ ಒಂದು ಸನ್ಮಾನ ಮಾಡಿದ್ದಾರೆ ಅಂದರೆ ನಿಂಗೆ ಅದಕ್ಕನ್ನು ನನಗೆ ಇದಿಲ್ಲ, ಹೇಳೋಕ್ಕೆ ಇದಾಗ್ತಾಯಿಲ್ಲ. ಯಾಕಂದರೆ ನಮ್ಮ ರೈತರು ನಮ್ಮ ಪಾಲಿಗೆ ದೇವರು. ಅಂಥ ರೈತರ ಬಗ್ಗೆ ಜೊತೆಯಲ್ಲಿದ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ನಾವು ಇಲ್ಲಿ ಮಾರ್ಕೆಟಲ್ಲಿ ನೋಡ್ಕೊತೀವಿ. ಅದೇ ರೀತಿ ಮುಂದಿನ ದಿನಗಳ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತೀವಿ. ಇಲ್ಲಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಸುಮಾರು ಒಂದು 4-5 ದಿವಸದಲ್ಲಿ ಒಂದು ಗುದ್ಲಿ ಪೂಜೆ ಆಗುತ್ತೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು CC ರೋಡು ಕಾಂಪೌಂಡ್ ಆಗ್ತಾಯಿದೆ, ಐಮ್ಯಾಕ್ಸ್ ಹಾಕಿದ್ದಾರೆ ಮತ್ತು ರೈತರ ಒಂದು ಭವನ ಇದು ಮಾಡ್ತಾಯಿದ್ದೀವಿ. ಎಲ್ಲ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ದ ವಾಟ್ರ್ ಆಗಲಿ ಯಾವುದೇ ಪ್ರಾಬ್ಲಮ್ ಇಲ್ದಿರ ನಾವು ನೋಡ್ಕೊತೀವಿ. ಮುಂದಿನ ತಿಂಗಳಲ್ಲೂ ಸಹ ಸರ್ಕಾರದಿಂದ ನಾವು ಹೋಗಿ ನಮ್ಮ ರೈತರ ಬಗ್ಗೆ ಅನ್ನದಾನವಾಗಲಿ ಬೆಂಬಲ ಬೆಲೆ ಆಗಲಿ ನಾವು ಹೋಗಿ ರೈತರಿಗೋಸ್ಕರ ನಾವು ಎಲ್ಲ ಬೇಕಾದರೂ ಹೋಗಿ ಓಡಾಡೋಕ್ಕೆ ರೆಡಿ ಇದ್ದೀವಿ. ಅದಕ್ಕೋಸ್ಕರ ಈ ದಿನ ನಮ್ಮನ್ನು ಎಲ್ಲ ಮಾರ್ಕೆಟ್ನ ಎಲ್ಲರೂ ಸಹ ಸೇರಿ ಅಧ್ಯಕ್ಷಸ್ಥಾನ ಕೊಟ್ಟಿದ್ದಾರೆ. ನೀವು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ನಾನು ಇವತ್ತಿಂದ ಒಳ್ಳೆಯ ಕೆಲಸ ಅಲ್ಲ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ನೋಡ್ಕೊಳ್ಳೋಕ್ಕೆ ನಾವು ಮುಂದೆ ಇರ್ತೀವಿ. ಮುಂದೆ ಇದ್ದು ಈ ಅಸೋಸಿಯೇಷನ್ ಮತ್ತು ಸಂಘವನ್ನು ನೀಟಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಇಷ್ಟಪಡ್ತೀನಿ. ಒಬ್ಬ ಜನಸೇವಕ, ಸಮಾಜ ಸೇವಕ, ರೈತರ ಧ್ವನಿ, ಸದಾ ಜನರ ಜೊತೆ ನಿಂತು ಅವರ ನೋವುಗಳಿಗೆ ಪರಿಹಾರ ಹುಡುಕುವ ನಾಯಕ, ಸೇವೆಯೇ ಧರ್ಮ ಎಂದು ನಂಬಿದ ನಿಜವಾದ ಮಾಸ್ ಲೀಡರ್ NRS ಸತ್ತಣ್ಣ. ಇಂತಹ ನಾಯಕರು ಸಮಾಜಕ್ಕೆ ದಾರಿದೀಪ. ಜನರ ನಂಬಿಕೆಯನ್ನು ಸೇವೆಯಿಂದ ಗೆದ್ದು ಮತ್ತೆ ಅದೇ ಸೇವೆಯಿಂದ ಉಳಿಸಿಕೊಂಡು ಹೋಗುವ ಸತ್ತಣ್ಣ ಅವರ ಪಯಣ ಇತರಿಗೂ ಪ್ರೇರಣೆಯಾಗಲಿ. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಸಿಂಹದ ಗರ್ಜನೆ ಎನ್ವಡ್ಡಹಳ್ಳಿ ಮಾರುಕಟ್ಟೆ ನಿನ್ನ ಸಾಧನೆ. ಮಾಸ್ ಲೀಡರ್, ಪವರ್ ಸ್ಟಾರ್, ಜನರ ಹೀರೋ. ನನ್ನ JSS ಟೊಮೆಟೊ ಮಂಡಿ ಮಾಲೀಕರು ಈ 2ನೇ ಸಲ ನಮ್ಮ NRS ಸತ್ಯಣ್ಣನವರನ್ನು ಅವರ ಮೇಲೆ ನಂಬಿಕೆ ಇಟ್ಟು ಅವಿರೋಧವಾಗಿ ನಾವೆಲ್ಲ ಸೇರಿ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಅವರು ನಮ್ಮನ್ನೆಲ್ಲರನ್ನು ಒಗ್ಗಟ್ಟಾಗಿ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರನ್ನ ಯಾವುದೇ ಎಲೆಕ್ಷನ್ ಇಲ್ದಿರ ನಾವು ಒಗ್ಗಟ್ಟಾಗಿ ಎಲ್ಲರನ್ನು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರಿಗಾಗಲಿ ಹಾಗೂ ಕಾರ್ಮಿಕರಿಗಾಗಲಿ ಮಂಡಿ ಮಾಲೀಕರಿಗಾಗಲಿ ಯಾವುದೇ ತೊಂದರೆ ಇಲ್ದಿರ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರನ್ನ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ತಾಲೂಕಿನ ರೈತರ ಪರವಾಗಿ ಮತ್ತು ಹಾಗೂ ವಿಶೇಷವಾಗಿ ಹೆಬ್ನಿ ಪಂಚಾಯಿತಿ ಮತ್ತು ಮುಷ್ಟೂರು ಪಂಚಾಯಿತಿ ರೈತರ ಪರವಾಗಿ NRS ಸತ್ಯಣ್ಣನವ್ರಿಗೆ 2ನೇ ಸಾರಿ ಅಧ್ಯಕ್ಷರಾಗಿರುವುದಕ್ಕೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಕುಮಾರಣ್ಣ ರೈತರ ಪರವಾಗಿ ಎಷ್ಟು ಹೋರಾಟ ಮಾಡ್ತಾರೋ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ NRS ಸತ್ಯಣ್ಣನವರು ಅಷ್ಟೇ ರೀತಿ ರೈತರ ಬಗ್ಗೆ ಕಾಳಜಿಯನ್ನು ಹೊಂದಿರ್ತಾರೆ. ಯಾವಾಗ ಬೇಕಾದರೂ ರೈತರು ಅಂತ ರೈತರ ಬಗ್ಗೆ ತುಂಬ ಆಲೋಚನೆ ಮಾಡಿ ರೈತರು ಕಷ್ಟದಲ್ಲಿರ್ತಾರೆ, ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅವರ ಚಿಂತೆ ಆಗಿರ್ತದೆ. ವಿಶೇಷವಾಗಿ ರೈತರ ಬಗ್ಗೆ ಸ್ವಲ್ಪ ಅನುಕೂಲ ಮತ್ತು ಕಾರ್ಮಿಕರಿಗೆ ಅನುಕೂಲ ಮಾಡುವುದು ಇಲ್ಲಿ ಮಂಡಿನಲ್ಲಿ ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅನುಕೂಲವಾಗಿರೋದು NRS ಸತ್ಯಣ್ಣ ಅವರಿಂದನೇ ಮಾತ್ರ.